ನಮಸ್ಕಾರ ಕರ್ನಾಟಕ, ನಾಟಿ ಅಡ್ಡಕ್ಕೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಪೊಂಗಲ್, ಖಾರ ಪೊಂಗಲ್. ಸಿಂಪಲಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಂದರೆ, ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸೇಮ್ ಅರ್ಧ ಗ್ಲಾಸ್ ಹೆಸರುಬೇಳೆ, ಒಂದು 4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಜೀರಿಗೆ, ಕಾಳು ಮೆಣಸು, ಕಾಯಿ. ಇಷ್ಟಿದ್ರೆ ಸಾಕು, ಪೊಂಗಲ್ ಆರಾಮಾಗಿ ರೆಡಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಅಕ್ಕಿ ಮತ್ತು ಹೆಸರುಬೇಳೆ ಏನು ತೊಗೊಂಡಿದ್ದೀರೋ ಅದನ್ನು ಹಾಕ್ಕೊಂಡು ನೀಟಾಗಿ 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ. ನೀಟಾಗಿ ವಾಶ್ ಮಾಡಿಕೊಂಡು ನೀರು ಸೋಸಿ ಇಟ್ಕೊಳ್ಳಿ. ಆಮೇಲೆ ರಫ್ ಅಂತ ಸ್ಟವ್ ಹಚ್ಚಿ ಮೇಲ್ಗಡೆ ಒಂದು ಕುಕ್ಕರ್ ಇಡಿ. ನೀವೇನು ತೊಳ್ಕೊಂಡು ಸೋಸ್ಕೊಂಡಿರ್ತೀರ ಅಕ್ಕಿ ಬೇಳೆ, ಅದನ್ನು ಕುಕ್ಕರ್ ಒಳಗಡೆ ಹಾಕಿ ಒಂದು 2 ನಿಮಿಷ ಲೈಟಾಗಿ ಹುರ್ಕೊಳ್ಳಿ, ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಜಾಸ್ತಿ ಕೆಳಗಡೆ ತಳ ಕಚ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಗ್ತಿದ್ದಂಗೆ ಇಲ್ಲಿ ನಂದು ಅಕ್ಕಿ ಬೇಳೆ 2 ರಿಂದ 1 ಗ್ಲಾಸ್ ಆಗಿತ್ತು. ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಹೆಸರು ಬೇಳೆ. ಸೊ ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕಂದರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ನಾನು 4 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಮಾಡಿರ್ತೀರಲ್ಲ, ಅಕ್ಕಪಕ್ಕ ಎಲ್ಲ ಕಚ್ಕೊಬಿಡಿರುತ್ತೆ, ಅದೆಲ್ಲ ಮಧ್ಯಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಕುಕ್ಕರ್ನ ಮುಚ್ಚಿ 2 ವಿಷಲ್ ಹೊಡಿಸಿ. 2 ವಿಷಲ್ ನೋಡಿ. ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಬಟ್ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಬಿಡೋಣ. ಪಕ್ಕದಲ್ಲಿ ಒಂದು ಪ್ಯಾನು, ಒಂದು ಚಿಕ್ಕ ಬಾಂಡಿನ ಇಟ್ಕೊಂಡು ನಾನು ತುಪ್ಪ ಹಾಕ್ತಿದ್ದೀನಿ, ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ಇದಕ್ಕೆ ಫಸ್ಟು ಶುಂಠಿ ಹಾಕ್ತಿದ್ದೀನಿ. ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಒಂದು 10 ಸೆಕೆಂಡು ಫಸ್ಟು ಶುಂಠಿ ಹಾಕಿ. ಈಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಶುಂಠಿ ಮೆಣಸಿನ್ಕಾಯಿ 2 ಒಂದು 10 ರಿಂದ 20 ಸೆಕೆಂಡು ಫ್ರೈ ಆಗಲಿ. ಅದಾದಮೇಲೆ ಜೀರಿಗೆ, ಕಾಯಿ, ಮೆಣಸು ಏನಿದೆ ಇದನ್ನು ಹಾಕ್ಕೊಳ್ಳೋಣ. ಮೆಣಸನ್ನ ನಾನು ಸ್ವಲ್ಪ ಗುಂಡು ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ. ಸೊ ಟೇಸ್ಟು ಸಖತ್ತಾಗಿರುತ್ತೆ ತಿನ್ನುವಾಗ. ಇದೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡುವಾಗ ನಿಮಗೆ ತುಪ್ಪದ ಸ್ಮೆಲ್ ಬರುತ್ತಲ್ಲ, ಅದ್ಭುತ. ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಈ ಪ್ಯಾನಲ್ಲಿ ಏನೇನು ಫ್ರೈ ಮಾಡಿದ್ರು ಅದನ್ನೆಲ್ಲನೂ ಕುಕ್ಕರ್ ಒಳಗಡೆ ದಬಾಕಿ ಎತ್ಕೊಂಡು ನೀಟಾಗಿ ಹಾಕಿ. ನೋಡಿ ಯಾವ ರೀತಿ ಬ್ರೌನಿಶಾಗಿ ಫ್ರೈ ಆಗಿದೆ, ಕಾಯಿ ಎಲ್ಲ ಫ್ರೈ ಆಗಿದೆ. ತುಪ್ಪ ಫ್ಲೇವರ್ ಮೇಲ್ಗಡೆ ಹಿಂಗೆ ತೇಲ್ತಾ ಇದೆ ನೋಡಿ. ಅರೋಮಾ ಇದೆಯಲ್ಲ, ಸೂಪರ್. ಇಷ್ಟ ಮುಗಿಯುತ್ತೆ. ಖಾರ ಪೊಂಗಲ್ಲು ಸಿಂಪಲಾಗಿ ಮಾಡ್ಕೊಬೋದು. ಸೊ ಇದಕ್ಕೆ ನಾವು ಜಿಂಜರ್ ಹಾಕಿರೋದ್ರಿಂದ ಬೇಗ ಡೈಜೆಷನ್ ಕೂಡ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಅಥವಾ ಯಾರಿಗೇ ಆಗಲಿ ಆರಾಮಾಗಿ ಇಷ್ಟ ಆಗುತ್ತೆ. ಟೇಸ್ಟು ಅಷ್ಟೇ ಅದ್ಭುತವಾಗಿ ಬರುತ್ತೆ. ನೀವು ಲಾಸ್ಟ್ ನಾವೇನು ಒಗ್ಗರಣೆ ಹಾಕಿದ್ರೆ ತುಪ್ಪದಲ್ಲಿ ಎಣ್ಣೆ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲೈಟಾಗಿ ಒಂದು ಸತಿ ತಿರುಗಿಸ್ಬಿಟ್ರೆ ಮುಗೀತು. ಪೊಂಗಲ್ಲು ತಟ್ಟೆಯಲ್ಲಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ತರ್ತಾ ಇರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.